ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆದ್ಮೇಲೆ ಒಂದಿಷ್ಟು ಬಹಳ ಪ್ರಮುಖವಾದ ವಿಷಯ ದೇಶ ತುಂಬ ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಮ ಮಂದಿರದ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಟ್ರಸ್ಟ್ ಅಂತದ. ಆ ಟ್ರಸ್ಟ್ ಇದ್ದಿದ್ದು ಅಲ್ಲಿ ಅವ್ಯವಹಾರ ಮಾಡ್ಯದ. 200 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗ್ಯದ, ಕಾಣಿಕೆನ ಕಳುವು ಆಗ್ಯದ, ಲೂಟಿ ಆಗ್ಯದ ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಆರೋಪ ಸಹಜದ. ಹಣ, ರಾಮ ಮಂದಿರದ ಹಣ ಸಾಕಷ್ಟು ಕೂಡುವಂಥದ್ದು, ಪುಣ್ಯಕ್ಷೇತ್ರ, ಇಡೀ ನಮ್ಮ ಹಿಂದೂ ಸಮಾಜ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸದಿಂದ ನಡೆದುಕೊಳ್ಳುವಂಥ ಭಕ್ತ ಸಮೂಹ ಸಹಜವಾಗಿ ಕಾಣಿಕೆಗಳನ್ನು ನೀಡೋದು, ಒಂದು ದೇವ್ರು ನಡ್ಕೊಳ್ಳುವಂಥದ್ದು, ಬೆಡ್ಕೊಳ್ಳೋದ್ರೆ ಈಡೇರಿದಾಗ, ಇಷ್ಟಾರ್ಥ ಸಿದ್ಧಿ ಆದಾಗ ಕಾಣಿಕೆ ಸಲ್ಲಿಸೋದು, ಇವೆಲ್ಲ ಪರಂಪರೆಗಳು ನಮ್ಮಲ್ಲಿದ್ದಂಥದ್ದು. ಆ ದುಡ್ಡನ್ನು, ರಾಮನಿಗಾಗಿ ಒಂದು ದುಡ್ಡನ್ನು ಹೊಡೆದಿದ್ದಾರೆ, ಲಪಟಾಯಿಸಿದ್ದಾರೆ, ಲೂಟ್ ಮಾಡಿದ್ದಾರೆ ಅಂತೇಳಿ ಈ ರಾಮ ಮಂದಿರ ಟ್ರಸ್ಟ್ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹೆಚ್ಚುಗಳು ಒಂದೇ ಅಲ್ಲ, ಇದ್ರ ಮೇಲೂ ಆರೋಪಗಳಿದ್ದಾವೆ. ಅದಕ್ಕೆ ಸಂಬಂಧಿಸಿದಂಥ ಪದಾಧಿಕಾರಿಗಳನ್ನು ಕರೆದ ಎನ್ಕ್ವೈರಿ ನಡೆದ. ಆದರೆ ಒಂದಿಲ್ಲಿ ಏನು ಮಹತ್ವದಪ್ಪ ಅಂತಂದ್ರೆ, ಇಂಥ ದೊಡ್ಡ ಹಗರಣ ನಡೆದಿದ್ರು ಸಹಿತ FIR ಇಲ್ಲ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. FIR ಅಂದ್ರೆ ಯಾರು ಮಾಡಿದ್ರು, ಯಾರ ಮನ ಸಮಸ್ಯೆ ಅದ, ಏನು ಎಂತೂ ಇರಬೇಕಾಗಿತ್ತು. FIR ಇಲ್ಲ. ಆದರೂ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಯ ಯೋಗಿ ಆದಿತ್ಯನಾಥ್ ಅವರು, ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿಶೇಷವಾಗಿ ಲಕ್ನೋ ಪ್ರಾದೇಶಿಕ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, IGP ಕಿರಣ್ ಯಸ್ ಮತ್ತು ಹಣಕಾಸು ಇಲಾಖೆ ವಿಶೇಷ ಕಾರ್ಯದರ್ಶಿ ನೀಲ್ ರತನ್, ಇವರು 3 ಮಂದಿ ನೇತೃತ್ವದಲ್ಲೇ SIT ರಚಿಸಿ ತನಿಖೆಗೆ ಒಪ್ಪಿಸಿದ್ದಾರೆ ಈ 3 ಮಂದಿ ಕಡೆಯಿಂದ. ಆದರೆ ಇದನ್ನು ಅಲ್ಲಿಯ ವಿಶೇಷವಾಗಿ ದೂರು ಸಲ್ಲಿಸಿದಂಥ ದುಬೆ ಧರ್ಮಸೇನಾ ಸಮಿತಿ ಅಧ್ಯಕ್ಷ ಸಂತೋಷ್ ದುಬೆ ಎಂಬುವರು ಇದನ್ನು ಒಪ್ತಾ ಇಲ್ಲ. ಇದು ಸರ್ಕಾರ ನೇಮಿಸಿದಂಥ ಈ ಟ್ರಸ್ಟ್